ಸಮುದಾಯ ಭವನ, ಅಂಗನವಾಡಿ ಎಲ್ಲ ಇದೆ. ಅದರ ದುರ್ಬಳಕೆ ಯಾವ ರೀತಿ ಆಗ್ತಾ ಇದೆ, ದುರ್ಬಳಕೆ ಎಲ್ಲ ಬಳಕೆನೇ ಆಗ್ತಾ ಇಲ್ಲ ಅದು. ಸೊ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಅದನ್ನು ಸರಿ ಮಾಡೋರು ದಿಕ್ಕಿಲ್ಲ, ಯಾರು ದಿಕ್ಕಿಲ್ಲ. ಮಾತಾಡ್ಸೋಣ ಅಂದರೆ ಅವ್ರು ಮಾತಾಡೋಕ್ಕೂ ರೆಡಿ ಇಲ್ಲ. ಬೀದಿ ಎಲ್ಲ ಬಿಕೋ ಅಂತ ಇದೆ, ನನ್ನ ತಲೆ ಸಿಡಿತಾ ಇದೆ. ನಾನು ಯಾರಿಗಾದ್ರೂ ಹೇಳ್ಬೇಕಲ್ಲಪ್ಪ, ಯಾರಿಗಾದ್ರೂ ಹೇಳ್ಬೇಕು. ಅಯ್ಯೋ ದೇವ್ರೆ, ಯಾರಿಗೆ ಹೇಳಿ? ನದೀಮ್ ಅವರೇ, ಯಾವ ಏರಿಯಾ? ಇದೇ ಏರಿಯಾ. ಏನು ನಿಮ್ಮ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ. ಏನು ಇಲ್ವಾ? ಏನು ಇಲ್ವಾ? ಏನು ಕಾಣಿಸ್ತಿಲ್ವಾ? ಏನು ಕಾಣಿಸ್ತಿಲ್ವಾ ಪ್ರಾಬ್ಲಮ್ಮು? ಏನಿಲ್ವಾ. ಇವರೇ ಒಂದು ನಾಟಕ, ಮಾಯೆ, ಕೆಸರಲ್ಲಿದ್ರು ಕಮಲತ್ರ ಬದುಕುವಂತ ದೊಡ್ಡವರು ಹೇಳಿದ್ರೆ ಪಾಲಿಸ್ತಿರುವಂತ ಗ್ರೇಟ್ ಇಂಡಿಯನ್ಸ್ ಇವರು. ಕುಡಿಯೋ ನೀರು ನಲ್ಲಿದು ತಗೊಂಡು ಬರ್ತದೆ. MLA ಯಾರು ಅಂತ ಗೊತ್ತಾ? ಯಾರು ಗೊತ್ತು? ತನ್ವೀರ್ ಸೇಠು. ನೀವು ಕೇಳಿಲ್ವಾ ಅವ್ರನ್ನೆಲ್ಲ ಹೋಗಿ? ಕೇಳಕ್ಕಿಲ್ಲ ನಾನು. ಕೇಳಕ್ಕಿಲ್ವಾ? ಅದೇಕೆ? ಯವಿ ಕಾಮಿಡಿ ಮಾಡ್ತಾರೆ, ಕಾಮಿಡಿ ಕಿಲಾಡಿ ನನ್ ಮಗ. ಇಲ್ಲಿ ಬರಲ್ವಾ? ನೀವು ಕೇಳೋದ್ ಬೇಡ, ಅವ್ರು ಇಲ್ಲಿ ಬರಲ್ವಾ? ಬರಕಿಲ್ಲ. ಇಲ್ಲಿ ಬಂದಿದ್ದಾರೆ ಯಾವತ್ತಾರು? ಬರ್ತದೆ ಹೋಗ್ತಾರೆ. ಬರ್ತದೆ ಹೋಗ್ತದೆ. ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಪರ್ವಿನ್ ತಾಜ್ ಅವರಿಗೆ ನೀವು ತೊಂದರೆ ಕೇಳಲಿಕ್ಕೆ ಬಂದದ್ದು, ನಿಮ್ಗೆ ಪಾಪ ತೊಂದರೆ ಇಲ್ವೇ? ನಮ್ಗೇನು ತೊಂದರೆ ಇದೆ, ಯಾರು ಕೇಳೋರು ಇಲ್ಲಲ್ಲ. ನಾವು ಕೇಳ್ತಿದೀವಲ್ಲ, ನಾವು ಹೇಳ್ತಾ ಇದ್ದೀನಿಲ್ಲ. ಹೇಳಿ ಮತ್ತೆ ಏನೇನ್ ಪ್ರಾಬ್ಲಮ್? ಹೇಳಪ್ಪ. ಇಲ್ಲಿ ವಾಸನೆ ಜಾಸ್ತಿ, ವಾಸನ ಜಾಸ್ತಿ. ಆಮೇಲೆ ಢಾಸ ಜಾಸ್ತಿ. ಸೊಳ್ಳೆ ಕನ್ನಡದಲ್ಲಿ ಹೇಳಿ, ಪಾಪ ನಮ್ ಜನಕ್ಕೆ ಗೊತ್ತಾಗಬೇಕು. ಕನ್ನಡ ಮಾತೃಭಾಷೆ ತಾನೆ? ಕನ್ನಡ ಬರುತ್ತಾನೆ? ಕನ್ನಡ ಬರುತ್ತಲ್ಲ? ಸ್ಕೋಪ್ ಜಾಸ್ತಿ. ಇಲ್ಲಿ ತೊಂದರೆ ಜಾಸ್ತಿ ಇದೆ, ಚಿಕ್ಕ ಚಿಕ್ಕ ಮಕ್ಕಳಿವೆ. ನೀವಿ ನೋಡಿ. ನೋಡ್ತಾ ಇದೀವಿ. ತೋರ್ಸಿ 2,000 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಅವ್ರು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ, ಬರ್ತಾ ಇದ್ದೀನಿ, ಹೋಗ್ತೀನಿ, ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ, ಹೋಗ್ತೀರಿ ಬರ್ತೀರಿ, 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. 2,000 ನಿಮ್ದೇ ಹೊಂಟೋಯ್ತು ಆಟೋಗೆ. ನಂದೇ ಹೊಂಟೋಯ್ತು. ಅಯ್ಯೋ 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 ಅಮ್ಮ ಅಮ್ಮ. ಮತ್ತು ನಾವು ಇದು ಸರ್ಕಾರ ಬಗ್ಗೆ ಹೇಳ್ಬೇಕಂದ್ರೆ, ಈ ಕಾಂಗ್ರೆಸ್ ಎಂದ ಹುಟ್ಟೈತಲ್ರಿ, ಕಾಂಗ್ರೆಸ್ ಕಸ ಹುಟ್ಟಿದಂಗೆ ಎಲ್ಲ ದೇಶನ ಹಾಳಾಗಿ ಹೋಗೈತಿ. ಹೇಳಿ ಅಣ್ಣ, ನೀವೇ ಯೋಚನೆ ಮಾಡಿ ಹೇಳಿ. ಏನೋ ಮೋದಿಯವ್ರು ಬಂದಿಂದ ಎಲ್ಲ ನಮ್ಮ ದೇಶ ಚಲೋ ಆಗೈತಿ. ಆದ್ರೆ ಇವ್ರು ಏನು 5 ಎಲ್ಲ ಗ್ಯಾರಂಟಿ ಏನು ಕೊಟ್ಟಿದ್ರು ಸಿದ್ದರಾಮಯ್ಯನವರು, ಅವರು ಬರಂಗಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಕೊಟ್ಟಿದ್ರು. ಈಗ ಅದು ಜನ ಏನು ಮಾಡಿಬಿಟ್ರು, ಗ್ಯಾರಂಟಿ ಅನ್ನೋದಕ್ಕೆ ಅದಕ್ಕೆ ಮೋಸ ಹೋಗಿ ಸರ್ಕಾರ ಕಾಂಗ್ರೆಸ್ ತಂದಾರ. ಅದೇನು ಭಾಳ ದಿವಸ ನಡೆಯಲ್ಲ. ನಮ್ಮ ಮೋದಿ ಅಂತವರು ಬಿದ್ದರೆ ನಮ್ಮ ದೇಶ ಎಲ್ಲ ಉದ್ಧಾರ ಆಕತಿ. ಮಗನೇ, ಈಗೆಲ್ಲ ಟೆನ್ಷನ್ನು. ನಿಮ್ಮ ಅಪ್ಪ ಬರ್ತಾವನೆ, ಒಳಗ್ ಕಳಿಸ್ತೀನಿ, ಆಮೇಲೆ ಅದೇ ನಿಂಗೆ ಟೆನ್ಷನ್ನು. ಅವ್ರಿಗೇನು ಯಾವುದೂ ಆಸೆ ಇಲ್ಲ ಮೋದಿಯವರು ಆದಿನಾಥ ಯಾರು ಆಸೆ ಅದು ಅವ್ರು ಇಬ್ಬರು ಇದ್ರೆ ನಮ್ಮ ಜಗತ್ತೇ ಎಲ್ಲ ಉದ್ಧಾರ ಆಗಿಬಿಡ್ತೈತಿ. ಹೌದಲ್ವಾ? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಮತ್ತೇನೈತಿ, ಇನ್ನು ಎಲ್ಲಿ ದುಡ್ಡು ಮಾಡಿಟ್ರು ಎಲ್ಲ ತೆಗೆದು ದೇಶ ನಡೆಸ್ತಾರ ಅವ್ರು. ಏನಂತೀರಿ? ಯಾಕ್ರಿ? ಎಲ್ಲ ದೇಶ ಚಂಬರ್ನ್ಯಾಗ ಎಲ್ಲಿ ಬೇಕಲ್ಲಿ ದುಡ್ಡು ಮಾಡ್ಯಾರ ಇವರು. ಈ ಗುಂಡಾ ಸೊಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳೆ ಮಕ್ಕಳಿಗೆ. ಈ ಗುಂಡಾ ಸೊಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳೆ ಮಕ್ಕಳಿಗೆ. ಮತ್ತೇನ್ರಿ, ಅವ್ರಿಗೇನು ಮರ್ಯಾದೆ ಮಾನ ಐತೆ? ಜೈಲಿಗೆ ಹೋದವ್ರಿಗೆ ಮಾಲಿ ಹಾಕ್ತಾರ್ರಿಪ್ಪ. ಗುಂಡಾ ಮಂದಿ ಸರ್ಕಾರಕ್ಕೆ ಬೇಕಂದ್ರೆ ಹಾಕ್ರಿ ಓಟ್, ತಿಂತೀರಿ ನಾಳೆ ನೀವು ಎಲ್ಲ. ಅವ್ರಿಗೆ ಈಗ ದುಡ್ಡು ಮಾಡೋದಿಟ್ಟು ಬಂದ ನೀವು ಈಗ ಎಲ್ಲಿ ಅದಿರಲ್ಲ ಇಂಥಲ್ಲೆಲ್ಲ ಬಂದು ಇಳಿಸ್ರಿ, ಅವ್ರನ್ನ ವಸ್ತಿ ಉಳಿಸ್ರಿ. ಮೊದಲು ಸಿದ್ದರಾಮಯ್ಯನ, DK ಶಿವಕುಮಾರ್, ರಾಜಕೀಯ ಮಂದಿನ ಇಲ್ಲಿ ನಿಂದಿರ್ಸ್ರಿ, ಸ್ಲಮ್ ಏರಿಯಾದಾಗ ಕುಂದಿರ್ಸ್ರಿ ಅವ್ರನ್ನ. ನೋಡೋಣ ಅವ್ರು ಹೆಂಗೆ ಬದುಕ್ತಾರ ಗೊತ್ತಾಕತಿ. ಮೀಟರ್ ಎಲ್ಲ ಮ್ಯಾಲೆ ಕುಂತು ಮಾತಾಡ್ರಿ, ಎಲ್ಲರಿಗೆ ಮಾತಾಡ್ತಾರ. ಏರೋಪ್ಲೇನ್ ಮ್ಯಾಲೆ ಆಕಾಶದಾಗ ಈ ಓಟ್ ಹಾಕಿದವ್ರಿಂದ ಮ್ಯಾಲೆ ಏರೋಪ್ಲೇನ್ದಾಗ ಅಡ್ಡಾಡ್ತಾರ. ಹಂಗ ಏನು ಅಡ್ಡಾಡ್ತಾರ ಅವರು? ಮೊಕ್ಕೆ ಯಾಕ್ರಿ? ಕೊಳಚೆ ಪ್ರದೇಶದಾಗ ಅವ್ರು ಮನಿ ಮಾಡನ್ರಿ. ಅಷ್ಟು ಸತ್ಯವಂತ ರಾಜಕೀಯ ಆಳಿದ್ರು ಅಂತಲ್ಲಿ ಮನಿ ಮಾಡಿ ಇರನ್ ಅವ್ರಿಗೆ, ಸಾಮೂಹಿಕದಾಗ ಇರನ್ ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ರಾಹುಲ್ ಗಾಂಧಿ ಅವರು ಅವ ಹೆಂಗಸೂರು ಸೀರೆ ಹಿಡ್ಕೊಂಡು ಹೋಗವ ರಾಹುಲ್ ಗಾಂಧಿ. ಅವನೇನು ಹೇಳ್ತೀರಿ? ಅವಳು ತಪ್ಪು ಮಾಡಿದ್ಲು, ನೀನ್ ತಪ್ಪು ಮಾಡ್ದೆ, ಅವ್ನ್ ತಪ್ಪು ಮಾಡ್ದ, ಇವ್ರೆಲ್ರು ತಪ್ಪು ಮಾಡಿದ್ರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವ್ರ ಫ್ಯಾಮ್ಲಿನ ಅಂತವ್ರು ಅದಾರ. ಅವರ ಎಲ್ಲ ಮೊದಲು ಇದೆಲ್ಲ ನಮ್ಮ ಗುಂಡಾ ಸರ್ಕಾರ ಮಾಡಿದವ್ರ, ನೆಹರು ಫ್ಯಾಮ್ಲಿದನ ಎಲ್ಲ ಇದು. ಅದು ಅವ್ರು ಬೇರೆ ಇಳಿಸ್ಬಿಟ್ರೆ ಕಾಂಗ್ರೆಸ್ ಕಸ ಹೆಂಗೆ ಬೆಳೆಸಿದ್ರೆ ಹಂಗೆ ಅವರ ಬೆಳೆಸಿದಲ್ಲ ಇದಾತು. ಅದು ದೇಶಕ್ಕೆ ಗೊತ್ತಾಗಲಿ. ಅವರೇ ಮಾಡಿದ್ದಾರೆ ಅಂದರೆ ಅಂತಹ ಆರೋಪಿಗಳನ್ನು, ಅಂತಹ ಕಿರಾತಕರನ್ನು ಚೆಂಡಾಡ್ಬಿಡ್ಬೇಕು. ಅವಾಗ ನಾವು
ಕಾಂಗ್ರೆಸ್ ಬೇರು ಇನ್ನೂ ಅಲ್ಲೆಲ್ಲೆಲ್ಲ ಉಳ್ಕೊಂಡವು ಅವು ಎಲ್ಲ ಕಿತ್ತು ತೆಗೆದ್ರಂದ್ರೆ ಕಾಂಗ್ರೆಸ್ ಧ್ವಂಸ ಆಗಿ ಹೋಗತ್ತೆ, ಏನು ಉಳಿಯೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಉಳಿಯೋದಿಲ್ಲ. ಎಲ್ಲ ಕಾಡ್ರ ಹೆಸರಾಕಾರ, ದುಷ್ಟ್ರ ಹೆಸರಾಕಾರ, ಎಲ್ಲ ದರೋಡಿಗಾರ ಹೆಸರಾಕಾರ. ಇವ್ರು ಕಾಂಗ್ರೆಸ್ ಬೇಕನ್ನೋರೇನು ಮತ್ತೆ ದರೋಡಿಗಾರ ಬೇಕಂತಾರೆ ಕಾಂಗ್ರೆಸ್. ಯಾಕೆ ಅವರೆಲ್ಲ ಒಳಗೆ ಹಾಕೊಂತಾರೆ, ಹೆಂಗೆ ಹಾಕೊಂತಾರೆ. ಏನ್ರಯ ಕರ್ಮ, ಈ ಹೆಂಗಸ್ರೆಲ್ಲ ನನ್ನ ಲೈಫಲ್ಲಿ ಬೆಕ್ಕಟ್ಟ ಬಂದಂಗೆ ಬರ್ತಾರಲ್ಲಯ್ಯ. ಈಗ ಮನಮೋಹನ್ ಸಿಂಗ್, ನೆಹರು ಎಂದಾರ ಬಂದಿದ್ರ ನಮ್ಮ ಕರ್ನಾಟಕಕ್ಕೆ? ಯಾರು ಬಂದಿದ್ರ ಪ್ರಧಾನಮಂತ್ರಿ? ಮತ್ತು ಈ ಪ್ರಧಾನಮಂತ್ರಿ ಮೋದಿ ಸಣ್ಣ ಒಂದು ಮಕ್ಕಳಿಗೆ ಸಮಾನ ಕೈ ಮುಗಿತಾನೆ. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ, ಅಪ್ಪಟ ಬಂಗಾರ. ಇಂಥ ವ್ಯಕ್ತಿ ಬಿಟ್ಟು ಇನ್ಯಾರಿಗೆ ಹಾಕ್ತಾರೆ? ಇನ್ನು ಮತ್ತು ಕಾಂಗ್ರೆಸ್ಸೇ ಬೇಕಂದ್ರೆ ಇವ್ರು ಉಂಟಾರ ಸುಖ ಎರಡು ಕೈಲೇ ಬೇಯಿಸಂಗ. ಇನ್ನು ಇವ್ರನ್ನ ಒದ್ದು ಓಡಿಸ್ತಾರೆ ನೋಡಿ ಪಾಕಿಸ್ತಾನ ಗತೆ. ಸರಿ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಅದ, ಏನು ಮಾಡಿದ? ಕಾರ್ ಪಾರ್ಕಿಂಗ್ ಮಾಡಿಲ್ಲ. ಏನು ಮಾಡ್ರಿ ಹೇಳ್ರಿ? ನಾನು ಇದ್ರ ಸ್ಟೇಜ್ ಮೇಲೆ ನಿಲ್ಸಿರಿ ಇದನ್ನೇ ಹೇಳ್ತೇನೆ. ನಾವೇನು ಎದ್ರದ್ದು ಯಾರು ತಿಂದಿಲ್ಲ, ನಾವೇ ಕೆದರ್ಬೇಕು. ನಾವು ದುಡಿತೇವೆ, ನಾವು ತಿಂತೇವೆ. ಯಾವ್ದು ಸತ್ಯ ಐತಿ ಯಾವ್ದು ಅಸತ್ಯ ಐತಿ ಮಾತಾಡ್ತೇವೆ. ಹಿ ಡಿಸರ್ವ್ಸ್ ಇಟ್, ಬಿಕಾಸ್ ಇನ್ನೇನು ಆಗಬೇಕಾಗಿಲ್ಲ ಆತನಿಗೆ, ಎಲ್ಲವೂ ಮುಗಿದಿದೆ. ವಿರೋಧ ಪಕ್ಷ ಒಳಗೆ ಮೋದಿ ಸೋಲಿಸುವಂತ ವ್ಯಕ್ತಿನೇ ಇಲ್ಲ. ಯಾವನೂ ಇಲ್ಲ, ಹುಟ್ಟುದು ಇಲ್ಲ, ಅವ್ನು ಹುಟ್ಟುದು ಇಲ್ಲ. ಮೋದಿನ ಸೋಲ್ಸುವಂತವ್ರು ಯಾರು ಇಲ್ಲ. ಇಡೀ ಆಲ್ ಇಂಡಿಯಾದಾಗ ಮೋದಿನ ಹೆಸರೈತಿ. ಪ್ರೀ ಇದೇನ ಏನು ಭಾಳ ದಿನ ನಡೆಯಂಗಿಲ್ಲ ಇದು. ಇದೇನು ನಡಿತೈತಿ? ಗೌರ್ಮೆಂಟಿಗೆ ರೊಕ್ಕ ತುಂಬಕ್ಕಲ್ಲ, ಇನ್ನು ಬಂದ್ ಮಾಡ್ತಾರಲ್ಲ. ಒಂದೊಂದು ಕಾಯ್ದೆ ತೆಗಿತಾರೆ. ಆರ್ಸಿ ಬರೋ ಮಟ್ಟ ಒಂದು ಕಾಯ್ದೆ ತೆಗೆದ್ರೆ ಈಗ ಮತ್ತೆ ಒಂದೊಂದು ಕಾಯ್ದೆ ತೆಗಿತಾರೆ. ಗೃಹಲಕ್ಷ್ಮಿ ಹೆಣ್ಮಕ್ಳಿಗೆ ಗಂಡು ಮಕ್ಳು ಅವ್ರಿಗೆ ಮತ್ತೆ ಎಲ್ಲ ಹಿಂಗೆ ಮಾಡಿದ್ರೆ ಯಾರು ಕೇಳ್ತಾರೆ? ಈಗ ಯಾಕೋ ನನಗೆ ಟಾರ್ಗೆಟ್ ಮಾಡಿದ್ಯಾ? ನಾನು ನಿನ್ಗೇನು ಅನ್ಯಾಯ ಮಾಡಿದೀನೋ ಹೇಳ್ಕಂದ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇಡೀ ದೇಶಕ್ಕೆ ಫ್ರೀ ಕೊಡ್ಬೇಕು. ದೇಶಕ್ಕೆ ಫ್ರೀ ಮೊದ್ಲು ಅವ್ರನ್ನ ಗುಂಡು ಹಾರಿಸ್ತಾರ, ಅವ್ರನ್ನ ದೇಶಕ್ಕೆ ಫ್ರೀ ಕೊಡ್ತಾರಲ್ಲ. ಅವ್ರು ಎಲ್ಲಿ ತರ್ತಾರೆ ಎಲ್ಲಿ ದುಡ್ಡು? ನಮ್ದ ಬ್ಯಾಳಿ ರೊಕ್ಕ ಅಕ್ಕಿ ಎಣ್ಣೆ ಹೆಚ್ಚಿಗೆ ಮಾಡ್ತಾರ, ನಿಮ್ಮ ಮೇಲೆ ಬಿಲ್ ಹೆಚ್ಚಿಗೆ ತೊಗೊಂತಾರ, ಮಾಡ್ತಾರೆ ಫ್ರೀ. ಎಲ್ಲಿ ಮಾಡ್ತಾರೆ? ಏನು ಅವ್ರ ಮನೇದು ಮಾಡ್ತಾರನ? ಹಂಗಂತೀಯ